ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯ ಬೋರೋಗಿಣಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ 2026 ಸಂಕ್ರಾಂತಿಯ ಪರ್ವಕಾಲ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಸಂಚಾರ ಮಾಡುವಂತಹ ಅದ್ಭುತವಾದ ಸಮಯ. ಈ ಸಮಯದಲ್ಲಿ ನಾವು ಶುಭ ಕಾರ್ಯಗಳನ್ನ ಮಾಡ್ತೀವಿ. ಒಳ್ಳೊಳ್ಳೆಯ ಒಂದು ಅನುಕೂಲಕ್ಕೆ ತಕ್ಕಂತಹ ಒಂದು ವಸ್ತುಗಳನ್ನ ತಗೊಳ್ತೀವಿ. ಮದುವೆಗಳು, ಉಪನಯನಗಳು, ನಾಮಕರಣಗಳು, ಇಂಥ ಒಳ್ಳೊಳ್ಳೆ ಶುಭ ಸಂಗತಿಗಳನ್ನ ಮಾಡ್ತೀವಿ. ಇಂತಹ ಒಂದು ಪರ್ವಕಾಲದಲ್ಲಿ ಅದು ಸಂಕ್ರಾಂತಿ ಅಂತಕ್ಕಂಥದ್ದು ಈ ಕಡೆ ದಕ್ಷಿಣಾಯನ, ಈ ಕಡೆ ಉತ್ತರಾಯಣಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಒಂದು ದಿನ. ಈ ದಿನದಲ್ಲಿ ಒಂದು ರಾಶಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುವಂಥ ಒಂದು ಫಲ ಇದೆ, ಯೋಗ ಫಲ. ಅದು ಯಾವ ರಾಶಿಗೆ ಅಂತಕ್ಕಂಥದ್ದು ಬಹಳ ಜನಗಳ ಕುತೂಹಲ. ಯಾವ ರಾಶಿಗೆ ಇರ್ಬೋದು ಅಂತಕ್ಕಂಥದ್ದು. ಈ ಒಂದು ಸಂಕ್ರಾಂತಿಯ ಒಂದು ಅದ್ಭುತ ಫಲ ನಿಮ್ಮ ರಾಶಿಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ನೀವು ಬಹಳ ಒಂದು ಕುತೂಹಲಕರವಾಗಿ ಈ ಒಂದು ವಿಡಿಯೋವನ್ನು ನೋಡ್ತಾ ಇರ್ತೀರ. ಈ ಒಂದು ವಿಶೇಷ ಪರ್ವದಲ್ಲಿ ಸ್ವಾತಿ ನಕ್ಷತ್ರದ ತುಲಾ ರಾಶಿಯವರಿಗೆ ಅಥವಾ ತುಲಾ ಲಗ್ನದವರಿಗೆ, ಸ್ವಾತಿ ನಕ್ಷತ್ರದಲ್ಲಿ ಇರ್ತಕ್ಕಂಥ ತುಲಾ ರಾಶಿಯವರಿಗೆ, ತುಲಾ ಲಗ್ನದವರಿಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ, ಒಳ್ಳೆಯ ಒಂದು ಶುಭಾರಂಭ, ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲಗಳು ಆಗುವಂಥದ್ದು. ಒಂದು ಆರೋಗ್ಯದಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು, ವಿದ್ಯಾಭ್ಯಾಸದಲ್ಲಿರ್ಬೋದು. ವಿದ್ಯಾಭ್ಯಾಸಕ್ಕಾಗಿ ಫಾರಿನ್ಗೆ ಹೋಗುವಂಥದ್ದು, ಫಾರಿನಲ್ಲಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನ ಮಾಡಿ ಚೆನ್ನಾಗಿ ಅಭಿವೃದ್ಧಿ ಆಗುವಂಥದ್ದು, ಇವೆಲ್ಲವೂ ನಿಮಗೆ ಈ ಒಂದು ವರ್ಷದಲ್ಲಿ ಬರುವಂತಹ ಸಂಕ್ರಾಂತಿಯಿಂದ ಶುರುವಾಗುತ್ತೆ. ಅದೇ ರೀತಿಯಾಗಿ ಈ ಸಂಕ್ರಾಂತಿಗೆ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ರಾಶಿಯವರಿಗೆ ಒಂದು ಅನುಕೂಲ ಶುರುವಾದಾಗ ಬಹಳಷ್ಟು ಶುಭ ಫಲಗಳನ್ನ ನೀವು ಕಾಣ್ತೀರಾ. ಇದನ್ನು ನೀವು ಆದಷ್ಟು ಕೂಡ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಒಂದು ಶುಭ ಫಲಗಳನ್ನ ನೀವು ತೊಗೊಳಕ್ಕೆ ನೋಡಿ. ಈಗ ದೇವರು 10 ರೂಪಾಯಿ ಕೊಡ್ತಾ ಇದ್ದಾನೆ ಅಂದಾಗ ನಾವು ಅದರಲ್ಲಿ 9.5 ರೂಪಾಯಿ ಖರ್ಚು ಮಾಡಿ 50 ಪೈಸೆ ಉಳಿಸ್ಕೊಂಡ್ರೆ ಮುಂದೆ ಜೀವನದಲ್ಲಿ ನಿಮ್ಗೆ ಯಾವುದಕ್ಕೂ ನಿಮ್ಗೆ ಅನುಕೂಲ ಆಗಲ್ಲ. 2 ರೂಪಾಯಿ ಖರ್ಚು ಮಾಡಿ 8 ರೂಪಾಯಿ ಉಳಿಸ್ಕೊಳ್ಳಿ. ಜೀವನ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರುತ್ತೆ. ಅದೇ ಥರ ಜೂನ್ ತಿಂಗಳಲ್ಲಿ, ಈ ಸಂಕ್ರಾಂತಿ ಆದಮೇಲೆ ನೆಕ್ಸ್ಟ್ ಬರುವಂಥ ಜೂನ್ ತಿಂಗಳಲ್ಲಿ, ಈ 2026ನೇ ಇಸ್ವಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ತುಲಾ ರಾಶಿಗಿಂತನೂ ಡಬಲ್ ಯೋಗ, ಡಬಲ್ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಈ 2 ರಾಶಿಗಳು ಬಹಳ ಚೆನ್ನಾಗಿ ಈ ವರ್ಷದಲ್ಲಿ ಶುಭ ಫಲವನ್ನು ಕಾಣುವಂತಹ ರಾಶಿಗಳು. ಕೆಲವು ರಾಶಿಗಳಿಗೆ ಶುಕ್ರ ಇರ್ಬೋದು, ಗುರು ಇರ್ಬೋದು, ಅನುಕೂಲಕರವಾಗಿದ್ದರೂ ಕೂಡ ತೊಂದರೆಯನ್ನು ಪಡ್ತಾ ಇರ್ತಾರೆ. ಆದರೆ ಈ 2 ರಾಶಿಗಳಿದೆಯಲ್ಲ, ಈ 2 ರಾಶಿಗಳು ಮಾತ್ರ ಒಂದಷ್ಟು ಅನುಕೂಲಗಳನ್ನ ನೋಡ್ತಾ ಮುಂದೆ ಹೊಡೆದು ಜೀವನದಲ್ಲಿ ಈ ಒಂದು ವರ್ಷಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ ಅಂತಕ್ಕಂಥದ್ದು ಶುಭವಾಗಿರ್ತಕ್ಕಂಥ ಒಂದು ಫಲ. ಇದರ ಜೊತೆಗೆ 12 ರಾಶಿಯವರು ಕೂಡ ಏನು ಒಂದು ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ 12 ರಾಶಿಯವರು ಕೂಡ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಒಂದು ಸಾಧನೆ ಮಾಡಬೇಕು, ಒಳ್ಳೆಯ ಯೋಗವನ್ನು ತಗೋಬೇಕು, ಒಂದು ಅನುಕೂಲವನ್ನು ಪಡ್ಕೋಬೇಕು ಅಂತಕ್ಕಂಥ ವಿಚಾರ ಇದ್ದರೆ ಏನು ಮಾಡಬೇಕಪ್ಪ ಅಂದರೆ, ಬಹಳ ಸಿಂಪಲ್ಲಾಗಿ ಒಂದು ಇಡೀ ಕುಂಬಳಕಾಯಿ, ಬೂದು ಕುಂಬಳಕಾಯಿನ ತಗೊಂಡು ಅದನ್ನು 2 ಭಾಗ ಮಾಡಿ, ಇದನ್ನು ಸಂಕ್ರಾಂತಿ ದಿವಸ ಮಾಡೋಕ್ಕೆ ಹೇಳ್ತಾ ಇದ್ದೀನಿ 12 ರಾಶಿಯವರೆಗೂ ಕೂಡ. 2 ಭಾಗ ಮಾಡಿ ಅದರಲ್ಲಿರ್ತಕ್ಕಂಥ ತಿರುಳನ್ನೆಲ್ಲ ತೆಗೆದು ಅದರಲ್ಲಿ ಅರಿಶಿನ ಕುಂಕುಮದ ಪುಡಿ ಹಾಕಿ ಶುದ್ಧವಾಗಿರ್ತಕ್ಕಂಥ 5 ಎಣ್ಣೆಗಳನ್ನ ಹಾಕಿ
ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿ 2 ಓಡುಗಳಿಗೆ ಅಂದರೆ 2 ದೀಪವನ್ನು ಮಾಡ್ಕೊಳ್ಳಿ, ಕುಂಬಳಕಾಯಿ ದೀಪ. ಇದನ್ನು ಶಕ್ತಿದೇವಿಗೆ, ಬನಶಂಕರಿ ಇರ್ಬೋದು, ರಾಜರಾಜೇಶ್ವರಿ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಅಣ್ಣಮ್ಮ ಇರ್ಬೋದು, ಮಾರಮ್ಮ ಇರ್ಬೋದು, ಈ ಥರ ಶಕ್ತಿದೇವಿಗೆ ಈ 2 ದೀಪವನ್ನು ಬೆಳಗಿಸಿ ಅದನ್ನು ಆ ದೀಪವನ್ನು ಅದೇ ದೇವಾಲಯದಲ್ಲಿ ಇಡಿ. ಈ ಸಂಕ್ರಾಂತಿಯಿಂದ ಈ ಒಂದು ಕೆಲಸ ಮಾಡಿದಾಗ ಜೀವನದಲ್ಲಿ ಒಂದಷ್ಟು ಲಾಭ, ಅನುಕೂಲ, ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ. ಅದರಲ್ಲಿ ಈ 5 ಎಣ್ಣೆಗಳು ಯಾವುದು ಗುರುಗಳೇ ಅಂತ ಕೇಳಿದಾಗ ಪರ್ಟಿಕ್ಯುಲರಾಗಿ ಇಂಥದ್ದೇ ಎಣ್ಣೆ ಹಾಕಬೇಕು ಅಂತಿಲ್ಲ. ಆದರೆ ನಾನು 5 ಎಣ್ಣೆ ನಿಮ್ಗೆ ಯಾವ ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮ ಗ್ರಹ ದೋಷಗಳು ಹೋಗೋದಕ್ಕೆ ಮತ್ತು ಶುಭ ಫಲವನ್ನು ಕಾಣೋದಕ್ಕೆ ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಅಕ್ಕಿ ತೌಡಿನ ಎಣ್ಣೆ, ಎಳ್ಳೆಣ್ಣೆ, ತುಪ್ಪ ಹಾಗೂ ಹರಳೆ ಎಣ್ಣೆ, ಈ 5 ಎಣ್ಣೆಯನ್ನು ಆ ಕುಂಬಳಕಾಯಿಯಲ್ಲಿ ತುಂಬಿಸಿ ದೀಪವನ್ನು ಹಚ್ಚಿ ಬೆಳಗೋದ್ರಿಂದ ಶಕ್ತಿದೇವಿಗೆ ಸಂಕ್ರಾಂತಿಯಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅನುಕೂಲಗಳು ಬರುತ್ತೆ, ಸಕಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನೊಮ್ಮೆ ನಾನು ಈ ಒಂದು ಸಂಕ್ರಾಂತಿಗೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಒಂದು ಆಯಸ್ಸು, ಆರೋಗ್ಯ, ಅನುಗ್ರಹವನ್ನು ಆ ಸೂರ್ಯದೇವ ಕೊಡಲಿ ಅಂತ ಹೇಳ್ತಾ, ಆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ಕೊಳ್ತಾ, ನಿಮಗೆಲ್ಲ ಶುಭ ಹಾರೈಸ್ತಾ, ಈ ಕನ್ನಡ ಆಸ್ಟ್ರೋ ಮೀಡಿಯಾನ ನೀವೆಲ್ಲ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದೀರಾ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋ ಇನ್ನೂ ಒಂದಷ್ಟು ಅದ್ಭುತವಾಗಿರುತ್ತೆ. ನಿಮಗೇನಾದ್ರು ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕಚೇರಿಗೆ ಸಂಪರ್ಕ ಮಾಡಿ, ನಾವು ತಿಳಿಸ್ಕೊಡ್ತೀವಿ.